ಲಿಂಗಾಯತ ಸಮುದಾಯ ಒಬಿಸಿ ಪಟ್ಟಿಗೆ ಶಿಫಾರಸು ನಿರ್ಧಾರ ಮುಂದಕ್ಕೆ ಹಾಕೋದಕ್ಕೆ ಏನ್ ಕಾರಣ ಇತ್ತು? ಏಕಾಏಕಿ ಒಬಿಸಿ ಪಟ್ಟಿಗೆ ಸೇರ್ಪಡೆಗೆ ಶಿಫಾರಸು ಮಾಡುತ್ತೆ ರಾಜ್ಯ ಸರ್ಕಾರ. ಶಿಫಾರಸನ್ನ ಇವತ್ತೇ ಕಳುಹಿಸಿಕೊಡಲಾಗುತ್ತೆ. ಶಿಫಾರಸು ಕೇಂದ್ರಕ್ಕೆ ಕಳುಹಿಸಿಕೊಡೋ ಮೂಲಕ ಇಲ್ಲಿ ಲಿಂಗಾಯತ ವೀರಶೈವಕ್ಕೆ ಒಬಿಸಿ ಪಟ್ಟಿಗೆ ಸೇರಿಸೋದಕ್ಕೆ ರಾಜ್ಯ ಸರ್ಕಾರ ಒಲವು ತೋರಿಸ್ತಾ ಇದೆ. ಇಂಥ ಒಂದಷ್ಟು ಚರ್ಚೆಗಳು ಕೇಳಿ ಬಂದಿದ್ವು. ಆದ್ರೆ ಈಗ ಏಕಾಏಕಿ ಅಂಥದ್ದೊಂದು ನಿರ್ಧಾರವನ್ನ ಕೈ ಬಿಡೋದಕ್ಕೆ ಕಾರಣ ಏನು? ಇಲ್ಲಿ ಲಿಂಗಾಯತ ಸಮುದಾಯ ಒಬಿಸಿ ಪಟ್ಟಿಗೆ ಶಿಫಾರಸು ನಿರ್ಧಾರ ಮುಂದಕ್ಕೆ ಹಾಕೋದಕ್ಕೆ ಇದ್ದಂತಹ ಕಾರಣ ಏನು? ಯಾವ ಕಾರಣಕ್ಕಾಗಿ ಇಲ್ಲಿ ಒಬಿಸಿ ಪಟ್ಟಿಗೆ ಸೇರಿಸಬೇಕು ಅನ್ನುವಂತ ನಿರ್ಧಾರವನ್ನ ದೆಹಲಿಗೆ ಹೋಗಿ ಬಂದ ನಂತರದಲ್ಲಿ ತೆಗೆದುಕೊಳ್ತೀವಿ ಎನ್ನುವಂತ ಮಾತನ್ನ ಸಿಎಂ ಹೇಳ್ತಾ ಇದ್ದಾರೆ ಅಂತೇಳಿ ನೋಡ್ತಾ ಹೋದ್ರೆ, ನಿಗಮ ರಚನೆ, ಒಬಿಸಿ ಪಟ್ಟಿ ಶಿಫಾರಸು ಈ ಸಂದರ್ಭಕ್ಕೆ ಬೇಡವಾಗಿತ್ತು. ವರಿಷ್ಠರು ಕೂಡ ಈ ನಿರ್ಧಾರಗಳನ್ನ ಪೂರ್ಣ ಪ್ರಮಾಣದಲ್ಲಿ ಒಪ್ಪೋದು ಕಷ್ಟ. ಪ್ರಮುಖ ಘಟ್ಟದಲ್ಲಿ ಮುಖ್ಯಮಂತ್ರಿ ರಿಸ್ಕ್ ತೆಗೆದುಕೊಳ್ತಾ ಇದ್ದಾರೆ. ಅತ್ಯಂತ ಪ್ರಮುಖ ಘಟ್ಟದಲ್ಲಿ ಮುಖ್ಯಮಂತ್ರಿ ರಿಸ್ಕ್ ತೆಗೆದುಕೊಳ್ತಾ ಇದ್ದಾರೆ. ವರಿಷ್ಠರ ಜೊತೆಗೂ ಚರ್ಚಿಸದೆ ಇಂತಹ ಪ್ರಮುಖ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ರಾಜ್ಯ ಬಿಜೆಪಿ ಮೊದಲ ಹಂತದ ನಾಯಕರಿಂದಲೇ ವ್ಯಕ್ತವಾಗಿದ್ದಂತ ಅಭಿಪ್ರಾಯ ಇದು. ಬಿಜೆಪಿಯಲ್ಲಿದ್ದಂತ ಅಸಮಾಧಾನದ ಬಗ್ಗೆ ಟಿವಿ9 ವರದಿಯನ್ನ ಮಾಡಿತ್ತು. ಬಿಜೆಪಿಯ ಮೊದಲ ಹಂತದ ನಾಯಕರುಗಳು ಇಂಥದ್ದೊಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ನಿಗಮ ರಚನೆಯಂಥ ದೊಡ್ಡ ಮಟ್ಟದ ನಿರ್ಧಾರ, ಒಬಿಸಿ ಪಟ್ಟಿಗೆ ವೀರಶೈವ ಲಿಂಗಾಯತವನ್ನ ಸೇರಿಸೋದಕ್ಕೆ ಕೇಂದ್ರಕ್ಕೆ ಮಾಡುವಂತಹ ಶಿಫಾರಸು, ಇದ್ಯಾವುದನ್ನು ಕೂಡ ಇಲ್ಲಿ ಪಕ್ಷದ ವರಿಷ್ಠರ ಜೊತೆಗೆ ಚರ್ಚಿಸದೆ ನಿರ್ಧಾರ ತೆಗೆದುಕೊಂಡಿರೋದು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ. ಪಕ್ಷದ ಕೋರ್ ಕಮಿಟಿ ಸಭೆ, ಮರಾಠ ಅಭಿವೃದ್ಧಿ ನಿಗಮ, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಕೂಡ ಚರ್ಚೆಯಾಗಿಲ್ಲ. ಪಕ್ಷದ ವೇದಿಕೆಯಲ್ಲಿ ಚರ್ಚೆ ನಡೆಸದೆ ಏಕಾಏಕಿ ಸಿಎಂ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಕೆಲ ಸಚಿವರಿಂದ ಮನವಿ ಸಲ್ಲಿಕೆ ಮತ್ತು ಬೇಡಿಕೆ ಹಿನ್ನೆಲೆಯಲ್ಲಿ ಏಕಾಏಕಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಎನ್ನುವಂತ ಮಾತುಗಳು ಕೇಳಿ ಬಂದಿತ್ತು. ಇವತ್ತಿನ ಕ್ಯಾಬಿನೆಟ್ ಅಜೆಂಡಾದಲ್ಲೂ ಕೂಡ ಒಬಿಸಿ ಸೇರ್ಪಡೆಯ ವಿಚಾರ ಇತ್ತು. ಇವತ್ತಿನ ಕ್ಯಾಬಿನೆಟ್ ಅಜೆಂಡಾದಲ್ಲಿ ಒಬಿಸಿ ಸೇರಿಸೋದಕ್ಕೆ ಶಿಫಾರಸು ಮಾಡಬೇಕು ಅನ್ನುವಂತ ಅಜೆಂಡಾ ಕೂಡ ಇತ್ತು. ಕಡೆ ಕ್ಷಣದಲ್ಲಿ ಒಬಿಸಿ ಸೇರ್ಪಡೆಯ ನಿರ್ಧಾರವನ್ನ ಸಿಎಂ ಬಿಎಸ್ವೈ ಕೈ ಬಿಟ್ಟಿದ್ದಾರೆ. ಪಕ್ಷದ ವರಿಷ್ಠರ ಜೊತೆಗೂ ಕೂಡ ಯಾವುದೇ ರೀತಿಯಾದಂತಹ ಚರ್ಚೆಯನ್ನು ನಡೆಸದೆ, ಪಕ್ಷದಲ್ಲಿರುವಂತಹ ಮೊದಲ ಹಂತದ ನಾಯಕರುಗಳ ಜೊತೆಗೆ ಯಾವುದೇ ರೀತಿಯಲ್ಲೂ ಚರ್ಚೆಯನ್ನು ನಡೆಸದೆ, ಕೋರ್ ಕಮಿಟಿಯಲ್ಲೂ ಕೂಡ ವಿಚಾರ ಪ್ರಸ್ತಾಪಿಸದೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಇನ್ನು ನಿಗಮ ಮಂಡಳಿಗಳ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲೂ ಕೂಡ ಒಂದಷ್ಟು ಬೇಸರ ಇತ್ತು. ಪಕ್ಷದ ಕಾರ್ಯಕರ್ತರಿಗಿಂತ ಆಪ್ತರಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಲಾಗಿದೆ. 50ಕ್ಕೂ ಹೆಚ್ಚು ನಿಗಮ ಮಂಡಳಿಗಳಿಗೆ ನೇಮಕಾತಿಯನ್ನ ಮಾಡಿದ್ರು ಸಿಎಂ ಬಿಎಸ್ವೈ. ಪಕ್ಷದ ಒಪ್ಪಿಗೆಯೊಂದಿಗೆ ನೇಮಕಾತಿ ಮಾಡಿದ್ದ ಸಿಎಂ ಯಡಿಯೂರಪ್ಪ. ಪಕ್ಷ ಒಪ್ಪಿಗೆ ಕೊಟ್ಟಿತ್ತು. ಕೆಲ ಸ್ಥಾನಗಳನ್ನ ಸಿಎಂ ಬಿಎಸ್ವೈ ವಿವೇಚನೆಗೆ ಬಿಟ್ಟಿದ್ದಂತಹ ಬಿಜೆಪಿ ಪಕ್ಷ ಇಲ್ಲಿ ಕೆಲವೊಂದಷ್ಟು ಸ್ಥಾನಗಳನ್ನ ನೀವು ತುಂಬಿಕೊಳ್ಳಿ, ನಿಮ್ಮ ವಿವೇಚನೆಗೆ ಬಿಟ್ಟಂತಹ ವಿಚಾರ ಅಂತ ಹೇಳಿ ಪಕ್ಷ ಬಿಟ್ಟುಕೊಟ್ಟಿತ್ತು. ಇಂತಹ ಸಂದರ್ಭದಲ್ಲಿ ತಮ್ಮ ವಿವೇಚನೆಗೆ ಬಿಟ್ಟಂತಹ ಕೆಲವೊಂದಷ್ಟು ನಿಗಮ ಮಂಡಳಿಗಳಿಗೆ ತಮ್ಮ ಆಪ್ತರನ್ನ ಅಲ್ಲಿ ತಂದು ಕೂರಿಸಿದ್ರು. ಪಕ್ಷದ ಕಾರ್ಯಕರ್ತರನ್ನ ಪರಿಗಣಿಸಿಲ್ಲ ಅನ್ನುವಂತಹ ಮಾತು ಬಿಜೆಪಿ ಪಕ್ಷದಲ್ಲಿಯೇ ಕೇಳಿ ಬಂದಿತ್ತು. ನೇಮಕಕ್ಕೂ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಸಿಎಂ ಆದೇಶವನ್ನ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರ ಅಸಮಾಧಾನ ಹೆಚ್ಚಾಗಿತ್ತು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಈ ಎಲ್ಲಾ ಕಾರಣಗಳಿಂದಾಗಿ ವೀರಶೈವ ಲಿಂಗಾಯತವನ್ನ ಒಬಿಸಿ ಪಟ್ಟಿಗೆ ಸೇರಿಸಬೇಕು ಅನ್ನುವಂತಹ ಶಿಫಾರಸು ಇವತ್ತು ತೆಗೆದುಕೊಳ್ಬೇಕಿತ್ತಲ್ಲ, ಆ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಬೇಕಿತ್ತಲ್ಲ, ಅದನ್ನ ಕೈಬಿಟ್ಟು ದೆಹಲಿಗೆ ಹೋಗ್ತೀನಿ, ಅಲ್ಲಿ ವರಿಷ್ಠರ ಜೊತೆಗೆ ಮಾತುಕತೆಯನ್ನು ನಡೆಸ್ತೇವೆ, ಅಲ್ಲಿ ವಿಚಾರವನ್ನ ಚರ್ಚೆ ಮಾಡ್ತೇವೆ, ತದನಂತರದಲ್ಲಿ ನಾವು ನಿರ್ಧಾರವನ್ನ ತೆಗೆದುಕೊಳ್ತೇವೆ ಎನ್ನುವಂತ ಮಾತನ್ನ ಸಿಎಂ ಬಿಎಸ್ವೈ ಹೇಳೋದಕ್ಕೆ ಶುರು ಮಾಡಿದ್ರು. ಕ್ಯಾಬಿನೆಟ್ ಅಜೆಂಡಾದಲ್ಲಿ ಇವತ್ತು ಇತ್ತು ವೀರಶೈವ ಲಿಂಗಾಯತವನ್ನ ಒಬಿಸಿ ಲಿಸ್ಟ್ಗೆ ಸೇರಿಸಬೇಕು ಅಂತೇಳಿ ಶಿಫಾರಸು ಕಳಿಸಬೇಕು ರಾಜ್ಯ ಸರ್ಕಾರದಿಂದ ಶಿಫಾರಸು ಕಳಿಸಬೇಕು ಅನ್ನುವಂಥದ್ದು ಇವತ್ತಿನ ಅಜೆಂಡಾದಲ್ಲಿತ್ತು. ಹೇಗಿದ್ರೂ ಕೂಡ ಸದ್ಯದ ಮಟ್ಟಿಗೆ ಅದನ್ನ ಕೈ ಬಿಡಲಾಗಿದೆ. ಸದ್ಯದ ಮಟ್ಟಿಗೆ ಅಂಥದ್ದೊಂದು ನಿರ್ಧಾರದಿಂದ ಹಿಂದೆ ಸರಿಯಲಾಗಿದೆ. ಕೇಂದ್ರದ ನಾಯಕರೊಟ್ಟಿಗೆ ಚರ್ಚೆ ನಡೆಸ್ತೇವೆ, ಕೇಂದ್ರದ ವರಿಷ್ಠರೊಟ್ಟಿಗೆ ಸಮಾಲೋಚನೆಯನ್ನು ನಡೆಸ್ತೇವೆ, ತದನಂತರದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತೇನೆ ಎನ್ನುವಂತ ಮಾತನ್ನ ಸ್ವತಃ ಸಿಎಂ ಬಿಎಸ್ವೈ ಹೇಳಿದ್ದಾರೆ.
ಇನ್ನು ವೀರಶೈವ ಲಿಂಗಾಯತವನ್ನ ಒಬಿಸಿ ಲಿಸ್ಟ್ಗೆ ಸೇರಿಸೋದಕ್ಕೆ ರಾಜ್ಯ ಸರ್ಕಾರ ಶಿಫಾರಸನ್ನ ಇವತ್ತು ತೆಗೆದುಕೊಳ್ಳೋದಿಲ್ಲ ಅನ್ನುವಂಥ ವಿಚಾರವನ್ನ ಸಿಎಂ ಹೇಳಿದ್ರು. ಹಾಗಿದ್ರೆ ಏನು ವಿಚಾರವನ್ನ ಸ್ಪಷ್ಟಪಡಿಸಿದ್ರು ನೋಡೋಣ ಬನ್ನಿ. ವೀರಶೈವ ಲಿಂಗಾಯತರ ವಿಷಯದಲ್ಲಿ ಬೇರೆ ಬೇರೆ ಕಾರಣಕ್ಕೋಸ್ಕರ ಡೆಲ್ಲಿಗೆ ಹೋಗಿ ಬಂದು ಅವ್ರ ಜೊತೆ ಸಮಾಲೋಚನೆ ಮಾಡಿ ನಂತರ ತೀರ್ಮಾನ ತೊಗೊತೀನಿ. ಇವತ್ತು ತೀರ್ಮಾನ ತಗೊಳ್ಳೋದಿಲ್ಲ. ನಮ್ಮ ಕ್ಯಾಬಿನೆಟ್ ಕೊಲೀಗ್ಸು ಅದೇ ಅಭಿಪ್ರಾಯ ಇದೆ. 3 ದಿನ ಬಿಟ್ಟು ಡೆಲ್ಲಿಗೆ ಹೋಗಿ ಅವರೆಲ್ಲರನ್ನು ಸಮಾಲೋಚನೆ ಮಾಡಿ ಬಂದು ಅದೊಂದು ಭಾಳ ವಿಶೇಷವಾದ ತೀರ್ಮಾನ ಆಗುತ್ತೆ. ಚರ್ಚೆ ಮಾಡಿಬಿಟ್ಟು ಅದನ್ನು ತೀರ್ಮಾನ ತಗೊತೇವೆ. ವೀರಶೈವ ಲಿಂಗಾಯತರ ವಿಷಯದಲ್ಲಿ ಬೇರೆ ಬೇರೆ ಕಾರಣಕ್ಕೋಸ್ಕರ ಡೆಲ್ಲಿಗೆ ಹೋಗಿ ಬಂದು ಅವ್ರ ಜೊತೆ ಸಮಾಲೋಚನೆ ಮಾಡಿ ನಂತರ ತೀರ್ಮಾನ ತೊಗೊತೀನಿ. ಇವತ್ತು ತೀರ್ಮಾನ ತಗೊಳ್ಳೋದಿಲ್ಲ. ನಮ್ಮ ಕ್ಯಾಬಿನೆಟ್ ಕೊಲೀಗ್ಸು ಅದೇ ಅಭಿಪ್ರಾಯ ಇದೆ. 3 ದಿನ ಬಿಟ್ಟು ಡೆಲ್ಲಿಗೆ ಹೋಗಿ ಅವರೆಲ್ಲರನ್ನು ಸಮಾಲೋಚನೆ ಮಾಡಿ ಬಂದು ಅದೊಂದು ಭಾಳ ವಿಶೇಷವಾದ ತೀರ್ಮಾನ ಆಗುತ್ತೆ. ಚರ್ಚೆ ಮಾಡಿಬಿಟ್ಟು ಅದನ್ನು ತೀರ್ಮಾನ ತಗೊತೇವೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರಿಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರಿಪ್ರಸಾದ್, ಗಮನಿಸ್ತಾ ಇದ್ವಿ ಇಲ್ಲಿ ಸಿಎಂ BS ಹೇಳಿದಂತ ಮಾತು ಜೊತೆಗೆ ಕ್ಯಾಬಿನೆಟ್ ಸಭೆಯಲ್ಲಿ ಇವತ್ತು ಅಜೆಂಡಾದಲ್ಲಿ ಇದ್ದಂಥ ವಿಚಾರ ಯಾವ ರೀತಿಯಾಗಿ ಚರ್ಚೆಗೆ ಗ್ರಾಸ ಆಗಿತ್ತು ಅಂತೇಳಿ. ಆದರೆ ಬೇರೆ ಬೇರೆ ಕಾರಣಗಳಿಗಾಗಿ ಇವತ್ತಿನ ಆ ನಿರ್ಧಾರವನ್ನ ಕೈ ಬಿಡಲಾಗಿದೆ. ದೆಹಲಿಗೆ ಹೋಗಿ ವರಿಷ್ಠರ ಜೊತೆಗೆ ಸಮಾಲೋಚನೆಯನ್ನು ನಡೆಸಿ ತದನಂತರದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತೇವೆ ಅಂತೇಳಿ. ಇಲ್ಲಿ ಬಹುಮುಖ್ಯವಾಗಿ ಇಂಥದೊಂದು ನಿರ್ಧಾರದಿಂದ ಹಿಂದೆ ಸರಿಯೋದಕ್ಕೆ ಏನ್ ಕಾರಣ ಆಗಿರ್ಬೋದು ಹರಿಪ್ರಸಾದ್? ಇಲ್ಲಿ ಮುಖ್ಯವಾಗಿ ಆನಂದ್ ಬರ್ಲಿಗೆ ನಾವು ಒಂದು ಅಂಶವನ್ನು ಗಮನಿಸಬೇಕು. ಮುಖ್ಯಮಂತ್ರಿಯವರು ಇವತ್ತು ಸಂಪುಟ ಸಭೆಯ ನಂತರ ಖುದ್ದು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸುವಂತಹ ತೀರ್ಮಾನಕ್ಕೂ ಕೂಡ ಬಂದಿದ್ರು. ಯಾಕಂದ್ರೆ ಇವತ್ತಿನ ಅಜೆಂಡಾ ಪಟ್ಟಿಯನ್ನು ನಾವು ತೆಗೆದು ನೋಡಿದಾಗ ಅಜೆಂಡಾ ಪಟ್ಟಿಯಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಮಂಡನೆ ಆಗಬಹುದಾದಂತಹ ವಿಷಯದಲ್ಲಿ ವೀರಶೈವ ಲಿಂಗಾಯತ ಸಮುದಾಯವನ್ನ ಕೇಂದ್ರ OBC ಪಟ್ಟಿಗೆ ಸೇರ್ಪಡೆಗೊಳಿಸಿರುವಂತಹ ವಿಚಾರವನ್ನು ಕೂಡ ಇವತ್ತು ಸಂಪುಟ ಸಭೆಯಲ್ಲಿ ಮಂಡನೆ ಮಾಡಬೇಕಾಗಿತ್ತು ಅನ್ನುವಂಥದ್ದು ಕ್ಯಾಬಿನೆಟ್ ಅಜೆಂಡಾ ತೆಗೆದು ನೋಡಿದಾಗ ಕೂಡ ಗೊತ್ತಾಗುತ್ತೆ. ಆದರೆ ಇದರ ಹಿನ್ನೆಲೆಯಲ್ಲೇ ನಡೀತಾ ಇದ್ದಂತಹ ಬೆಳವಣಿಗೆಯ ಬಗ್ಗೆ ಕೂಡ TV9 ವರದಿ ಮಾಡಿತ್ತು. ನಾವು 10 ಗಂಟೆಗೆ ಹೇಳಿದ್ವಿ ಯಾವ ರೀತಿಯಾದಂತಹ ಒಂದು ಅಸಮಾಧಾನ ಇದರ ಬಗ್ಗೆ ಪಕ್ಷದಲ್ಲಿ ಇದೆ. ಇದು ಫ್ರಂಟ್ ಲೈನ್ ಲೀಡರ್ಸ್ ಕೂಡ ಬಿಜೆಪಿಯ ರಾಜ್ಯ ಬಿಜೆಪಿಯ ಮೊದಲ ಹಂತದ ನಾಯಕರು ಕೂಡ ಇದನ್ನು ವಿರೋಧ ಮಾಡ್ತಾ ಇದ್ರು. ಅಂದ್ರೆ ಇದು ಸರಿಯಲ್ಲ ಅಂತ ಹೇಳಿ ಒಂದು ಮಾತನ್ನು ಅವರು ಹೇಳ್ತಾರೆ. ಏನಂದ್ರೆ ಕ್ರೂಷಿಯಲ್ ಟೈಮ್ ಅಲ್ಲಿ ಸಿಎಂ ಯಡಿಯೂರಪ್ಪ ಅವರು ರಿಸ್ಕ್ ತೆಗೆದುಕೊಳ್ತಾ ಇದ್ದಾರೆ. ಇದನ್ನ ಒಂದು ವೇಳೆ ಇದು ಹೈಕಮಾಂಡ್ ಗಮನಕ್ಕೆ ಬರುತ್ತೆ, ಆ ಸಂದರ್ಭದಲ್ಲಿ ಹೈಕಮಾಂಡ್ ಇದನ್ನ ಅಷ್ಟು ಸುಲಭವಾಗಿ ಒಪ್ಪೋದಿಲ್ಲ ಅನ್ನುವಂತ ಹೇಳಿದ್ರು. ಯಾಕೆ ಇದನ್ನ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಇವತ್ತು ಲಿಂಗಾಯತ ಸಮುದಾಯ ಅತಿ ದೊಡ್ಡ ಸಮುದಾಯ ಇರಬಹುದು. ಆದರೆ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ಒಂದು ರಾಜ್ಯ ಮಾತ್ರ ಇರೋದಲ್ಲ. ನೀವು ಗುಜರಾತ್ನ ವಿಚಾರಕ್ಕೆ ಹೋಗಿ, ಮಹಾರಾಷ್ಟ್ರದ ವಿಚಾರಕ್ಕೆ ಹೋಗಿ, ಉತ್ತರ ಪ್ರದೇಶ, ಬಿಹಾರ ಈ ರೀತಿಯಾದಂಥ ಅನೇಕ ರಾಜ್ಯಗಳಲ್ಲಿ ಹಲವು ಪ್ರಬಲ ಸಮುದಾಯಗಳು ಚುನಾವಣೆಯಲ್ಲೂ ಕೂಡ ತಮ್ಮ ಹಿಡಿತವನ್ನು ಸಾಧಿಸ್ತವೆ. ಇಂತಹ ಪ್ರಬಲ ಸಮುದಾಯಗಳು ನಾಳೆ ದಿನ ನಮಗೆಲ್ಲರೂ ಕೂಡ OBC ಪಟ್ಟಿಯಲ್ಲಿ, ಕೇಂದ್ರ OBC ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿ ಅನ್ನುವಂತಹ ವಿಚಾರವನ್ನು ಮುಂದಿಡಬಹುದು. ಹೀಗಾಗಿ ಇದೆಲ್ಲವೂ ಕೂಡ ಅಷ್ಟು ಸುಲಭವಾದಂತಹ ಅಂಶಗಳಲ್ಲ. ರಾಜ್ಯದಿಂದ ಶಿಫಾರಸು ಮಾಡಿ ಬಿಡೋದೇನೋ ಸುಲಭ. ನಾಳೆ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿಲ್ಲ. ಇವತ್ತು ಕೇಂದ್ರದಲ್ಲಿರುವಂಥದ್ದು BJP ಸರ್ಕಾರ ಇದೆ. ಒಂದು ವೇಳೆ ರಾಜ್ಯ ಶಿಫಾರಸು ಮಾಡಿದ ಮೇಲೆ ಅದು ಕೇಂದ್ರದಿಂದ ಒಪ್ಪಿಗೆಯನ್ನು ಪಡ್ಕೊಂಡು ಬರಬೇಕಾಗತ್ತೆ. ಸಿದ್ದರಾಮಯ್ಯ ಅವರು ಶಿಫಾರಸು ಮಾಡೋದಕ್ಕೂ ಯಡಿಯೂರಪ್ಪ ಅವರು ಶಿಫಾರಸು ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಅಲ್ಲಿ ಕೇಂದ್ರದಲ್ಲಿ ಮೋದಿ ಸರ್ಕಾರ ಇದ್ದಂಥ ಸಮಯದಲ್ಲಿ. ಆದರೆ ಈಗ ಇರುವಂತಹದ್ದು ಯಡಿಯೂರಪ್ಪ ಅವರು ಶಿಫಾರಸು ಮಾಡಿದ್ರೆ ನಾಳೆ ಅದನ್ನ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡದೇ ಇದ್ರೆ ಆವಾಗ ಏನಾಗುತ್ತೆ? ರಾಜಕೀಯವಾಗಿ ಯಾರನ್ನ ಬ್ಲೇಮ್ ಮಾಡ್ತೀರಿ ನೀವು? ಕೇಂದ್ರ ಸರ್ಕಾರವನ್ನು ಯಾರು ಬ್ಲೇಮ್ ಮಾಡ್ತೀರಾ? ಅಥವಾ ಕೇಂದ್ರ ಸರ್ಕಾರ ಒಂದು ವೇಳೆ ಕರ್ನಾಟಕಕ್ಕೆ ಇದನ್ನು ಒಪ್ಪಿಗೆ ಕೊಟ್ಟರೆ ಉಳಿದ ರಾಜ್ಯಗಳಲ್ಲೂ ಕೂಡ ಬರಬಹುದಾಗಿರುವಂತಹ ಇಂತಹ ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ಏನು ತೀರ್ಮಾನವನ್ನು ಕೈಗೊಳ್ಳುತ್ತೆ? ಎಷ್ಟು ಸಮುದಾಯಗಳಿಗೆ ಹಾಗಾದ್ರೆ ಕೊಡ್ತಾ ಹೋಗುತ್ತೆ? ಈ ರೀತಿಯಾದ ಪ್ರಶ್ನೆಗಳು ಕೂಡ ಸಹಜವಾಗಿ ಉದ್ಭವ ಆಗುತ್ತೆ. ಇದೇ ಕಾರಣಕ್ಕಾಗಿ ರಾಜ್ಯ ಬಿಜೆಪಿಯ ಫ್ರಂಟ್ ಲೈನ್ ಲೀಡರ್ಸ್ ಕೂಡ ಇದರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿಯವರು ಒಂದು ಮಾತ್ರ ಹೇಳಿದ್ದಾರೆ, ನನ್ನ ಸಂಪುಟದ ಸಹೋದ್ಯೋಗಿಗಳಿಂದಲೂ ಕೂಡ ಇಂತಹದ್ದೊಂದು ಸಲಹೆ ಬಂದಿದೆ ಅನ್ನುವಂತಹ ಮಾತನ್ನು ಹೇಳ್ತಿದ್ದಾರೆ. ಅಂದ್ರೆ ಮುಖ್ಯಮಂತ್ರಿಯವರು ಏಕಾಏಕಿ ನಿರ್ಧಾರವನ್ನು ಮೊದಲಿಗೆ ಕೈಗೊಳ್ತಾರೆ, ಅದಾದ ನಂತರ ಸಂಪುಟ ಸಹೋದ್ಯೋಗಿಗಳು ಈ ವಿಚಾರಗಳಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರ? ಇದರಲ್ಲಿರುವಂತಹ ಅಡೆತಡೆಗಳು ಅಷ್ಟು ಈಸಿಯಾಗಿ ಕರ್ನಾಟಕದ ಮಟ್ಟಿಗೆ ಮಾತ್ರ ಇದನ್ನು ನಾವು ನೋಡಬಾರ್ದು, ಕೇಂದ್ರದ OBC ಪಟ್ಟಿಗೆ ರವಾನೆ ಮಾಡಿದಾಗ ಅನ್ನುವಂಥ ಅಂಶವನ್ನು ಕೂಡ ಗಮನಿಸಬೇಕಾಗಿತ್ತು. ಇದ್ಯಾವುದನ್ನು ಗಮನಿಸದೇನೆ ಸರ್ಕಾರ ಏಕಾಏಕಿ ನಿರ್ಧಾರಕ್ಕೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಇದನ್ನು ರಾಜಕೀಯ ಅಸ್ತ್ರವಾಗಿ ಬಳಕೆ ಮಾಡಕ್ಕೆ ಹೋದ್ರು. ಆದರೆ ಹೈಕಮಾಂಡ್ ಇದನ್ನು ಒಪ್ಪಿಗೆ ಕೊಡೋದು ಅಷ್ಟು ಸುಲಭ ಇಲ್ಲ ಅನ್ನುವಂಥದ್ದು ಮನವರಿಕೆ ಆದ ನಂತರ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಕೂಡ ಹೈಕಮಾಂಡ್ ಜೊತೆ ಇದರ ಬಗ್ಗೆ ನಾನು ಚರ್ಚಿಸಿ ನಂತರ ತೀರ್ಮಾನಕ್ಕೆ ಬರ್ತೀನಿ ಅನ್ನುವಂತಹ ವಿಷಯವನ್ನ ಮುಂದಿಡ್ತಾ ಇದ್ದಾರೆ. ಆನಂದ್, ಹರಿಪ್ರಸಾದ್, ಇಲ್ಲಿ ಮೊದಲಿಗೇನೆ ನಿರ್ಧಾರ ತೆಗೆದುಕೊಂಡು ತದನಂತರದಲ್ಲಿ ಕ್ಯಾಬಿನೆಟ್ ಕೊಲೀಗ್ ಜೊತೆಗೆ ಚರ್ಚೆ ನಡೆಸಿದ್ವಿ, ಇಂಥದ್ದೊಂದು ಅಭಿಪ್ರಾಯ ವ್ಯಕ್ತವಾಯಿತು ಅನ್ನುವಂಥ ಮಾತನ್ನ ಸ್ವತಃ ಸಿಎಂ BS ಯಡಿಯೂರಪ್ಪ ಹೇಳ್ತಾ ಇದ್ದಾರೆ. ಅದರಲ್ಲಿ ಗಮನಿಸಬೇಕು ಹರಿಪ್ರಸಾದ್, ಯಾಕೆ ಅಂತ ಹೇಳಿದ್ರೆ ಬಹುದಿನಗಳ ಬೇಡಿಕೆ ಇದು. OBC ಪಟ್ಟಿಗೆ ಸೇರಿಸಬೇಕು ಅನ್ನುವಂಥದ್ದು 20-30 ವರ್ಷಗಳ ಬೇಡಿಕೆ ಇವತ್ತು ಸಾಕಾರ ಆಗ್ತಿದೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಸ್ವಾಮೀಜಿಗಳು ಮಾತನಾಡ್ತಾ ಇದ್ರು. ಅದರ ಜೊತೆಗೆ ಕೆಲವೊಂದಷ್ಟು ಸ್ವಾಮೀಜಿಗಳು
ಧನ್ಯವಾದ ಕೂಡ ಅರ್ಪಿಸೋದಕ್ಕೂ ಕೂಡ ಮುಂದಾಗ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಒಂದು ಕಡೆಗೆ ಶಿಫಾರಸು ಆಗೇ ಬಿಡುತ್ತೆ ಎನ್ನುವಂತ ಮಾತಿತ್ತು, ಆದ್ರೀಗ ಆ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅತ್ತ ಚರ್ಚೆ ನಡೆಸಿದ ನಂತರದಲ್ಲಿ ಅದಕ್ಕೆ ಓಕೆ ಹೇಳ್ತಾರೋ ಹೇಳಲ್ವೋ ಅನ್ನುವಂಥದ್ದು ಮುಂದುವರೆದ ಭಾಗ. ಆದ್ರೆ ನಾವು ಶಿಫಾರಸು ಕಳಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಬಂದು ತದನಂತರದಲ್ಲಿ ಈಗ ಆಗೋದಿಲ್ಲ, ನಿರ್ಧಾರ ತದನಂತರದಲ್ಲಿ ತೆಗೆದುಕೊಳ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಯಡಿಯೂರಪ್ಪನವ್ರ ಮೇಲೆ? ನಿಜವಾಗ್ಲೂ ಇದನ್ನ ನೋಡಿದ್ರೆ ಇಲ್ಲಿ ಯಡಿಯೂರಪ್ಪ ಒಂದೇ ನಿಮಿಷ ಹರಿಪ್ರಸಾದ್, ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ.